ಏನ್ರಿ ಮನಸ್ಸು ಆ ಕಡೆ ಹರಗುಡಬಾರ್ದು, ಆ ಕಡೆ ನೋಡಬಾರ್ದು, ಕಣ್ಣಿನ ರೆಪ್ಪಿ ಬಡಿಬಾರ್ದು. ತದೇಕ ಚಿತ್ತದಿಂದ ಏನ್ರಿ ಒಂದು 4-5 ದಿವಸದ ಕಣ್ಣು ಉರ್ದಂಗೆ ಹಾಕವು, ಕಣ್ಣಾಗ ನೀರು ಬಂದಂಗೆ ಹಾಕವು ಕರೆ, ಆದರೂ ಕೂಡ ಬಿಡಬಾರ್ದು. 5 ನಿಮಿಷ 10 ನಿಮಿಷ ದಿನಕ್ಕೆ ಅಂದ ಹಿಂಗೆ ನೋಡೋದ್ರಿಂದ ಯಾವಾಗ ಅದನ್ನು ನೋಡ್ತಾ ಹೋಗ್ಬೇಕು. ಮನಸ್ಸು ಆ ಕಡೆ ಹರಗುಡಬಾರ್ದು. ಅದಕ್ಕಾಗಿನೇ ಪೂಜೆದ ಕೋಲಿ ಸಪ್ರೇಟೇ ಇರ್ತದೆ. ನಾವು ಹಂಗೆ ಮಾಡಂಗಿಲ್ಲ, ಹಿಂಗೆ ಮಾಡ್ತೀವಿ ಪೂಜಾರಿ ಹಂಗೆ ಅಲ್ಲಿ ಗೌಡ್ರು ಬಂದ್ರೆ ಚಾ ಮಾಡೋ ಹಂಗೆ ಏನ್ರಿ ಮಂತ್ರ ಮಂದಿ ಕೇಳಂಗ ಅನ್ನೋದು. ನೋಡಲ್ಲಿ ಎಮ್ಮಿಕರ ಹರ್ಕೊಂಡದ ಮತ್ತು ಪೂಜೆ ಕೂತಾಗ ಎಮ್ಮಿಕರ ಬರ್ತಾವ, ಗೌಡ್ರು ಬರ್ತಾರೆ, ಕುಲಕರ್ಣರು ಬರ್ತಾರೆ. ನಾಷ್ಟ ಬಂದು ಹೋಗೋದು ಒಮ್ಮೆಮ್ಮಿ ಪೂಜೆ ಕೂತಿರ್ತಾರೆ. ನಾಷ್ಟ ಮಾಡಿದ್ದಿಲ್ಲ, ಚಾ ನಾಷ್ಟ ಎಲ್ಲೆಲ್ಲಿ ಬಂದು ಹೋಗ. ಇದು ಪೂಜೆ ಅಲ್ಲ. ನಾವು ದೇವರನ್ನು ಕಾಣಬೇಕು, ಭಗವಂತನನ್ನು ಕಾಣಬೇಕಾಗಿತ್ತು ಅಂದ್ರೆ ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನನ್ನೇ ನಾವು ನೋಡಬೇಕಾಗಿತ್ತು ಅಂತ ತಿಳ್ಕೊಂಡ್ರೆ ನಾವು ಅಂಗೈ ಒಳಗಿಂದ ಲಿಂಗ ಅಂತಕ್ಕಂಥ ಇಟ್ಕೊಂಡು ತದೇಕ ಚಿತ್ತದಿಂದ ಲಿಂಗವನ್ನು ಆರಾಧನೆ ಮಾಡ್ತಾ ಹೋದಿವಿ ಅಂತಂದ್ರೆ ಮನಸ್ಸು ಏಕಾಗ್ರತೆ ಒಳಗಿಟ್ಕೊಂಡು ಮನಸ್ಸು ಆ ಕಡೆಯಿಂದ ಹರಗುಳ್ಳಾರ್ದಂಗೆ ಏನ್ರಿ ಕಣ್ಣಿನ ರೆಪ್ಪೆ ಅಂತಕ್ಕಂಥ ಬಡಿಲಾರ್ದಂಗೆ ತದೇಕ ಚಿತ್ತದಿಂದ ನೀವು ನೋಡ್ತಾ ಹೋದ್ರಿ ತಿಳ್ಕೊಂಡ್ರೆ ಒಂದು 2-3 ತಿಂಗಳದ ಒಳಗೆ ನೀವು ತದೇಕ ಚಿತ್ತದಿಂದ ನೋಡ್ತಾ ಹೋದ್ರಿ ಅಂತಂದ್ರೆ ಅದ್ರೊಳಗೆ ಭಗವಂತ ಕಾಣ್ತಾನೆ. ಹೆಂಗೆ ಆ ಲಿಂಗದೊಳಗೆ ಒಂದು ದೀಪ ಕಾಣಕ್ಕೆ ಚಲೋ ಮಾಡ್ತದೆ, ಸಣ್ಣದೊಂದು ದೀಪ. ಏನ್ರಿ ನಾವು ಸಾಧನೆ ಮಾಡ್ತಾ ಹೋದಂಗೆ ಅದ್ರ ಲಿಂಗದೊಳಗೆ ಒಂದು ದೀಪ ಕಾಣಕ್ಕೆ ಚಲೋ ಮಾಡ್ತಾ. ಆ ದೀಪ ಏನು? ಅದೇ ನಿಜವಾಗಿರ್ತಕ್ಕ ನಮ್ಮ ಶರೀರದೊಳಗಿರ್ತಕ್ಕಂಥ ಆತ್ಮನೇ ಆ ಜ್ಯೋತಿ ರೂಪದೊಳಗಿಂದ ಲಿಂಗದೊಳಗಿಂದ ಕಾಣ್ತದ. ಅಂದ್ರೆ ಅಂಥ ಲಿಂಗದೊಳಗಿಂದ ಭಗವಂತನನ್ನು ಕಾಣಬೇಕಾಗಿತ್ತು ಅಂತಂದ್ರೆ ನಾವು ನಿತ್ಯನೂ ಕೂಡ ಲಿಂಗ ಪೂಜೆ ಮಾಡ್ಕೋಬೇಕು. ಅದಕ್ಕಾಗಿನೇ ಬಸವಣ್ಣವರಂದರು ಲಿಂಗಾರ್ಚನೆಯ ಮಾಡುವನೆಯ ಜಂಗಮಮ್ಮ ಎನ್ನ ಮನೆಗೆ ಬರಲ. ಯಾವ ಮಲ್ಲಮ್ಮಳಿಗೆಂದ ಇದೆಲ್ಲವನ್ನು ಕೂಡ ಹೇಳಿಕೊಡ್ತಾರ. ತಾಯಿ ನೀನು ಬರೀ ಲಿಂಗ ಪೂಜೆ ಮಾಡ್ಕೋತೀನಿ ಅಂತಂದ್ರತ್ತಲ್ಲ, ನೀನು ನಿತ್ಯನೂ ಕೂಡ ಜಂಗಮ ತೃಪ್ತಿಪಡಿಸ್ಬೇಕು. ನೀ ಧರ್ಮದ ಮಾರ್ಗದೊಳಗೆ ನೀ ನಡಿಬೇಕಂತ ತಿಳ್ಕೊಂಡು ಎಲ್ಲ 8 ವರ್ಷದ ಮಗಳಾಗಿರ್ತಕ್ಕಂಥ ಮಲ್ಲಮ್ಮಳಿಗೆಂದ ಎಲ್ಲ ಹೇಳ್ತಾ ಏನ್ರಿ ಆ ಗುರುವಿನ ಸೇವಾ ಮಾಡ್ತಾ ತಾಯಿ ಬೆಳಿಲಿಕ್ಕತ್ತಾಳೆ. ಯಾವಾಗಿಂದ ಬೆಳೀತಾ ಇರುವಂಥ ಪ್ರಸಂಗದೊಳಗೆ ಮಲ್ಲಮ್ಮಳಿಗೆ ತಂದೆ ತಾಯಿ ಆಗಿರ್ತಕ್ಕಂಥ ನಿರ್ಮಲಾದೇವಿ ಅಂತಾರ ಮಗಳ. ಆಗಲೇ ನಿನಗೆಂದ 18 ವರ್ಷದ ತುಂಬಿಟ್ಟವ್ವ. ಅದಕ್ಕೆ ನೀನು ಮದುವೆ ವಯಸ್ಸಿಗೆ ಬಂದಿದಿ ಏನ್ರಿ. ಒಳ್ಳೆ ನೋಡ್ಲಿಕ್ಕೆಂದ 18 ವರ್ಷದ ತರುಣಿ ಆಗಿರ್ತಕ್ಕಂಥ ಮಲ್ಲಮ್ಮ ನೋಡ್ಲಿಕ್ಕೆಂದ ಅಷ್ಟು ರೂಪೋತಿ. ಅವತ್ತಿನ ದಿನಮಾನದಾಗಿಂದ ಈಗೇನು ನೀವು ಹೆಣ್ಮಕ್ಳು ಉಡ್ತಿರಲ್ಲ ಇಂಥ ಡ್ರೆಸ್ಗಳು ಇದ್ದಿದ್ದಿಲ್ಲ, ಅವ ಏನಿದ್ರು ಕೂಡ ಇಲಕಲ್ ಸೀರೆ, ತಲೆ ತುಂಬ ಸೆರಗ, ಎಷ್ಟು ಅಗಲವಾಗಿರ್ತಕ್ಕಂಥ ಕುಂಕುಮ. ಹಿಂಗೆ ಮಲ್ಲಮ್ಮ ನೋಡಿಬಿಟ್ರೆ ಸಾಕು, ಸಾಕ್ಷಾತ್ ಜಗನ್ಮಾತೆ ಕಣ್ಣಂಗೆ ಕಾಣ್ತಿದ್ರು. ಅಷ್ಟು ರೂಪ ಮಲ್ಲಮ್ಮನ. ಯಾವಾಗಿಂದ ಮಲ್ಲಮ್ಮಳಿಗೆ ಅಂತಾರೆ, ಮಗಳ ನಿನಗೆ ಎಂಥ ಗಂಡು ಬೇಕು ಹೇಳು. ಯಾವಾಗಿಂದ ಮಲ್ಲಮ್ಮ ಅಂತಾಳ ಏನ್ರಿ ಹಿಂಗೆ ಕುತ್ಕೊಂಡಂದ ಕೇಳಕತ್ತಿದ್ಲು. ಯಾಕಂದ್ರೆ ಈಗ ಮಕ್ಕಳಿಗೆಂದ ಕೇಳತ್ತಿರಲ್ಲ. ಈಗ ಇವತ್ತಿನ ದಿನಮಾನ ಅವತ್ತಿನ ದಿನಮಾನ ಹಂಗಿತ್ತು ಅಂತಂದಾಗ ಇವತ್ತಿನ ದಿನಮಾನದಾಗ ನೀವು ಕೇಳ್ತಿರಲ್ರಿ. ಈಗೆಲ್ಲರ ನಮ್ಮ ತಂದೆ ತಾಯಿ ಎಂಥದ್ದು ಮಾಡ್ತಾರೆ ಅಂಥದಕ್ಕೆ ಹಾಕಿನ ತನ್ನವ್ರು ಇಲ್ಲೀಗ. ಯಾಕ್ರಿ ಅದರಂತೀರೇನು ನೀವು? ಇನ್ನೂ 18 ತುಂಬಿರಂಗಿಲ್ಲ. ಯವ್ವ ನನಗೆ ಇಂಜಿನಿಯರಿಗೆ ಕೊಡ್ಬೇಕು ಏನ್ರಿ, ನಾನು ಡಾಕ್ಟ್ರಿಗೆ ಕೊಡ್ಬೇಕು ಅಂತೀವಿಲ್ಲ ನಾವು. ಈಗೆಲ್ಲ ಫಾಸ್ಟ್ ಅದೀಗ ಏನ್ರಿ. ಹೊಳ್ಳಿಂದ ಹೆಣ್ಮಕ್ಳಿಂದ ಕೇಳಾಕತ್ತಾರ ಅವ್ರು ಹೋಗೋದು. ಯಾವ ನಾನು ಲಗ್ನ ಮಾಡಲ್ಲನು, ಹುಡುಗರೇ ಸರಿ ಹುಡುಗರು ಅಪ್ಪ ನಮ್ಮ ಲಗ್ನ ಮಾಡಲ್ಲನು. ನಾನು ವಾರಿದವ್ರು ತಿರುಗಿ ಅಡ್ಡಾಡಿ ಹಾಡ್ದಾರ. ಏನು ಮಾಡ್ತೀವಿ ಹೋಗಿ ಅವ್ರ ಅಪ್ಪ ಹುಸುಗುವಟ್ಟಿ ಎಂಥವ್ರು ನೋಡಿ. ಅಂಥ ಬಸವಣ್ಣ 12ನೇ ಶತಮಾನದ ಬಸವಣ್ಣ ಏನ್ರಿ ಅವ ಏನಂತಾನ, ಸಂಸಾರವೆಂಬ ಬಲಿಯಲ್ಲಿ ಸುರುಕಿದನಯ್ಯ ಎನ್ನನ್ನು ಕಾಯಯ್ಯ ಕೂಡಲ ಸಂಗಮದೇವ ಇದ್ರೊಳಗೆ ಅದು ಹುರುಳಿಲ್ಲ ಅಂದ. ಎದ್ರಾಗ ಬಸವಣ್ಣವರು ಸಂಸಾರಕ್ಕೆ ಅದಕ್ಕೆ ಹೋಲಿಸ್ತಾರೆ ಗೊತ್ತ ನಿಮಗೆ? ನೀವು ಇಲ್ಲಿ ಅಂತೀರಿ, ನೀವು ಈಚ ಬತ್ತಂತೀರಿ. ಏನಂತೀರಿ? ಇಲಿ ಏನಂತಾರೆ ಕಡೆ ಇಲಿ ಇಲಿನೇ ಅಂತಾರಿಲ್ಲ. ನನ್ನ ಮಾತ್ರ ನಿಮ್ಗೆ ತಿಳಿಲಿಕ್ಕತ್ತಾವಲ್ಲ, ತಿಳಿತಾನೆ ಹಿಂಗಾರೆ ಮಾಡಿರ್ಲಾರ ಹಿಂಗಾರೆ ಮಾಡಿ. ಖರೆ ರೀ ಭಾರಿ ಪುರಾಣ. ಮನೆಗಿಂದ ಇಲಿ ಆಗಿರ್ತಾವ. ಮನೆಗಿಂದ ಇಲಿ ಆದಾಗ ಯಾಕಂದ್ರೆ ಭಾಷೆಗಳು ವ್ಯತ್ಯಾಸ ಆಕವ. ನಿಮ್ಮದು ಮಹಾರಾಷ್ಟ್ರ, ನಮ್ಮದು ಕರ್ನಾಟಕ, ಹೌದಿಲ್ಲ? ಭಾಷೆಗಳು ಭಾಳ ವ್ಯತ್ಯಾಸ ಆಕವ. ನನಗೆ ಸುರುವಿಗೆ ಮಠಕ್ಕೆ ಮಾಡಿದ್ರು ಅಲ್ಲಿ ಗಡಿಗುಡುಮಕ್ಕ. ಆ ಊರಾಗನು ಕೂಡ ಅರ್ಧಕ್ಕರ್ಧ ಮರಾಠ ಸಮಾಜ ಅದ ಏನ್ರಿ. ಹಾಳು ಬಿದ್ದು ಮಠಕ್ಕೆ ಒಯ್ದು ನಾನು ಕುಂದುರ್ಸ್ಯಾವ. ನಾ ಯಾಕರೆ ಬಂದೆ ಚಿಂತೆ ಮಾಡ್ಕೋತ ನಾ ಕೂತೀನಿ.
ಅಂತಂದ್ರೆ ಒಬ್ಬ ಬಂದು ಅಪ್ಪ ಕಾಯಿ ಚಲ್ಲೆ ಅಂದ. ಇಲ್ರಿ ಅಣ್ಣ ನನ್ನ ನಾಯಿ ಕಚ್ಚಿಲ್ಲ ಅಂತ ನನಗೆ ಮರಾಠಿ ಬರ್ತಿದ್ದಿಲ್ಲ, ಮರಾಠಿ ಅಂದರೆ ಗೊತ್ತಿಲ್ಲ ನಮಗೆ. ಅಪ್ಪ ಕಾಯಿ ಚೆಲ್ಲ ತವ, ಇಲ್ರಿ ಅಣ್ಣ ನನ್ನ ನಾಯಿ ಕಚ್ಚಿಲ್ಲ ಅಂತ. ನಾಯಿ ಹೋಗಿ ಕಾಯಿ ಚೆಲ್ಲ ಅಂದ. ಇಲ್ರಿ ನನ್ನ ನಾಯಿ ಕಚ್ಚಿಲ್ಲ ಅಂತ ನಾನು. ನಾಯಿ ಹೋಗಿ ಕಾಯ್ತಿಲ್ಲ, ಸುಮ್ಮ ಹೋಗಿ ಒಲೆ ಅಂದ. ನಂದು ಯಾಕೆ ಜೀವ ತಿಂತೀರಿ, ನಾನೇ ಯಾಕೆ ಬಂದೀನಿ ಅಂತೇಳಿ ಅಳ್ಕೋತ ಕೂತೀನಿ. ಈಸು ಬಂದು ಸ್ವಾಮಿಗಳು ಆ ಮಠಕ್ಕೆ ಬಿಟ್ಟು ಅದು ಒಂದೊಂದು ಕಡೆಗೆ ಒಂದೊಂದು ಥರದ ಭಾಷೆ. ಯಾಕ್ರಿ ಈ 20 ಕಿಲೋಮೀಟ್ರಿಗೆ ಅಂದ ಏನ್ರಿ ಒಂದೊಂದು ಭಾಷೆಗಳು ಚೇಂಜ್ ಆಕ್ಕವೆ. ಇಲ್ಲ ನಿಮ್ಮ ಮಕ್ಕಳು ಕೊಡದಾಗ ಇದ್ದಿದ್ದ ಭಾಷೆ ಸೊಲ್ಲಾಪುರದಾಗಿಲ್ಲ ಏನ್ರಿ, ಸೊಲ್ಲಾಪುರದಾಗಿದ್ದ ಭಾಷೆ ಪುನಾದಾಗಿಲ್ಲ. ಹೌದಾ ಇಲ್ಲ, 20 ಕಿಲೋಮೀಟ್ರ್ಗಿಂತ ಒಂದೊಂದು ಭಾಷೆಗಳು ಚೇಂಜ್ ಆಕ್ಕವೆ. ಇನ್ನು ನನ್ನ ಕನ್ನಡ ನಿಮಗೆ ತಿಳಿತಾವ, ಯಾಕಂದ್ರೆ ಇಲ್ಲೇ ನಿಮ್ಮ ಮಹಾರಾಷ್ಟ್ರ ಸಮೀಪದೊಳಗೆ ಹುಟ್ಟದವನ. ನನಗೆ ಈ ಭಾಷೆಗಳು ನನ್ನ ಭಾಷೆಗಳು ನಿಮ್ಗೆ ತಿಳಿತಾವೆ. ಆದ್ರೆ ಕೆಲವು ಕಡೆ ಹೋದ್ರಿ ಎತ್ತಿಕೊಂಡು ಒಟ್ಟ ಮಾತೇ ತಿಳಿಯಂಗಿಲ್ಲ. ಈಗ ನಮ್ಮಲ್ಲಿ ಬರ್ರಿ ನೀವು ಒಬ್ಬರು ರೀ ಹಾಕಲ್ಲ ನಿಮ್ಗೆ. ಯಾವ ಬಂದಾವ, ಏಸ್ ಬಂದಾವ, ತೋಲ್ ಬಂದಾವ ಹೇಳ್ರಿ. ನಮ್ಮ ಬೀದರ್ ಜಿಲ್ಲೆದ ಇದ್ದ ಭಾಷೆ ಜಗತ್ತಿನಾಗ ಎಲ್ಲಿನೂ ಇಲ್ಲ ಏನ್ರಿ. ಒಬ್ಬ ಹೆಣ್ಮಗಳು ಬಂದು, ಅಪ್ಪರು ರಾಜಗಿಲೆ ಎಲ್ಲದ್ರಿ ಅಂದ್ಲು. ರಾಜಗಿಲೆ ಇಲ್ಲ ಅಂದ್ರೆ ರಾಜಗಿಲೆ ಅಂದ್ರೆ ನಮ್ಗೆ ಗೊತ್ತಿಲ್ಲ, ಪಲ್ಯ ಮಾಡ್ಕೊಂಡು ಉಣ್ತೀವಿಲ್ಲ ನಾವು. ರಾಜಗಿರಿ ಪಲ್ಯ ಇಲ್ಲಿ ಯಾಕೆ ಬರ್ತದೆ ಮಠದಾಗ ರಾಜಗಿರಿ ಪಲ್ಯ ಅಂದೇನ ಇಲ್ರಿ ಅಪ್ಪರು ರಾಜಗಿಲಿ ಇಲ್ಲಿ ಎಲ್ಲಿ ಕಾಣವಲ್ದು ಅಂದು. ಇಲ್ಲಿ ಯಾಕೆ ಬರ್ತದೆ ರಾಜಗಿಲ ಅಂದೇನ. ಆ ರಾಜಗಿಲ್ಲ ಅಂದ್ರೆ ಕಸಬರ್ಗಿಗೆ ಅತ್ತಾರ ನಮ್ಮಲ್ಲಿ. ಕಸಬರ್ಗಿ ಅಂದ್ರೆ ತಿಳಿಯಲ್ಲ ನಮ್ಮಲ್ಲಿ, ರಾಜಗಿಲ್ ಅತ್ತಾರ. ಹೆಂಗೆ ಮಾಡ್ತೀರಿ, ಎಲ್ಲಿ ಹುಡುಕ್ಬೇಕು ನಾವು. ಏನೋ ಜಾಡು ಅಂದ್ರೆ ಮರಾಠಿ ಹಾಕದ, ಹೌದಲ್ರಿ. ಜಾಡು ಅಂದ್ರೆ ಏನೋ ತಿಳಿತದ. ಇದು ರಾಜಗಿಲ್ ಅಂದ್ರೆ ಏನು ತಿಳಿಬೇಕು ಹೇಳ್ರಿ, ಯಾವ ಡಿಕ್ಷನರಿಯಾಗೂ ಇಲ್ಲ, ಹುಡುಕದಿನ ಅಂಥ ಭಾಷೆ ನಮ್ಮ ಕಡೆ. ಮತ್ತು ನೀವು ಈ ಕಡೆ ರಾಯಚೂರು ಕಡೆ ಈ ಕಡೆ ಕರ್ನಾಟಕದ ಹೋದ್ರಿಂದ ಆ ಕಡೆ ಭಾಷೆ ಬೇರೆ, ಅವು ಯಾರಿಗೆ ತಿಳಿಯಲೆ ಏನ್ರಿ. ನಾವು ಗಾಡಿ ಪಂಕ್ಚರ್ ಆಗಿತ್ತು, ಸುಮ್ಮನೆ ಅಂದ ಗಾಡಿಗೆ ಬೆನ್ನ ಪಂಕ್ಚರ್ ತಿತ್ತಿದ್ದ, ನಾ ಕಾರಿಗೆ ಬೆನ್ನ ಹತ್ಕೊಂಡು ನಿಂತಿದ್ದೆ. ಕಾವಿ ಬಟ್ಟೆ ನೋಡಿ ಅಂದ್ರೆ ಪಾಪ ಎಲ್ಲರೂ ಬರೋರು ನಮಸ್ಕಾರ ಮಾಡೋರು. ಅದ್ರಾಗ ಒಬ್ಬ ಬಂದಾನ, ಅಲ್ಪ ನೀನು ಕಲಬುರ್ಗಿ ಕೋತೇನೆ ಶಾಪ್ರ ಕೋತಪ್ಪ ಅಂದ. ನಾವು ನನಗೆ ಕೋತಿ ಅಲ್ಲಕತ್ತದಲ್ಲ, ಅವ್ನು ಮಾತೇ ತಿಳಿದಿಲ್ಲ ನನಗೆ. ಅಲ್ಲಿ ಬರ್ತೇನೆ ನೀನು ಕಲಬುರ್ಗಿ ಕೋತೇವೆ ಶಾಪ್ರ ಕೋತ. ಅಲ್ಲೋ ನನಗೆ ಕೋತಿ ಅಲ್ಲಕತ್ತಿದ್ದಿ. ನಾ ಈ ಕಲಬುರ್ಗಿ ಕೋತಿನೂ ಅಲ್ಲ, ಶಾಪ್ರ ಕೋತಿನೂ ಅಲ್ಲ, ನಾ ಬೀದರ್ ಕೋತೀನಿ ಅಂದ. ಅವೇನು ಕೇಳಕತ್ತಾರ, ನೀವೇನು ಶಾಪ್ರಕ್ಕೆ ಹೋಗ್ಕಿರೋ ಏನು ಕಲಬುರ್ಗಿಗೆ ಹೋಗ್ಕಿರೋ ಅಂತ ಕೇಳಕತ್ತಾರ. ಅವ ಅಟ್ಟು ಫಾಸ್ಟ್ ಶಾಪ್ರ ಕೋತಾರ ಕಲಬುರ್ಗಿ ಕೋತ ಅಂದ. ಮಾತು ತಿಳಿತಾವ್ರಿ. ಈಗ ಇಲಿ ಎತ್ಕೊಂಡು ನೀವು ಅಂತೀರಿ, ಇಲ್ಲ ನೀವು ಕಲಬುರ್ಗಿ ಜಿಲ್ಲೆಗೆ ಹೋದ್ರೆ ಈಚ ಬತ್ತಂತಾವ, ಹೌದಿಲ್ರಿ. ಇಲಿಗೆ ಅಂದ್ರೆ ಈಚ ಬತ್ತಂತಾರ. ಹಂಗೆ ಒಂದೊಂದು ಕಡೆದು ಒಂದೊಂದು ಥರದ ಭಾಷೆ. ಮನ್ಯಾಗಿಂದ ಇಲಿ ಭಾಳ ಆಗ್ಯಾವ. ನೀವು ಏನು ಇಡ್ಬೇಕ್ರಿ ಮನ್ಯಾಗ ಇಲಿ ಭಾಳ ಆದಾಗ? ಪಿಂಜರ ತಯಾರು ಮಾಡ್ತಿರಲ್ಲ, ಬಲಿ ನಿಂತರ್ಲಿ ಕಡೆ ಬಲಿ ತಯಾರು ಮಾಡ್ತಾರ. ಅದನ್ನು ಒಯ್ದು ಎಲ್ಲರೂ ಚೀಲು ಸಂಧ್ಯಾಗಿಂದ ಇಡ್ತೇರಿ. ಕಾಲೇ ಬಲಿ ಇಟ್ರಿ ಇಲಿ ಬಂದು ಒಳಗೆ ಬೀಳ್ತದೇನ್ರಿ? ಒಳಗೆ ಬೀಳಂಗಿಲ್ಲ. ಏನು ಇಡ್ಬೇಕು ಅದ್ರಾಗ? ಇಲಿ ಮೂಗಿಗೆ ವಾಸನೆ ಬರೋ ಪದಾರ್ಥ ಅದ್ರಾಗ ಇಡಬೇಕು. ಅಂದ್ರೆ ಇಲಿ ಮೂಗಿಗೆ ವಾಸನೆ ಬರೋದು ಯಾವುದು? ಮಿರ್ಚಿ ಬಜಿ ಗಮ್ಮಂತ ನೋಡ್ರಿ. ಇಲ್ಲಿ ನೀವು ಜಾತ್ರೆಯಾಗ ನೋಡ್ಬೇಕು ನೀವು, ಎಲ್ಲ ಕಡೆ ಬೇಂಡ ಬದಸ ಎಲ್ಲ ಸ್ವೀಟ್ ಎಲ್ಲ ಇರ್ತದೆ. ಆ ಕಡೆ ಲಕ್ಷ ಹೋಗಲ್ಲ ಮನುಷ್ಯಂದು. ಯಾವಾರಿ ಎಲ್ಲರೂ ಒಬ್ಬ ಮಿರ್ಚಿ ಬಜ್ಜಿ ಕರಿತಿದ್ದಾರೆ, ಸ್ವಯ್ಯನಾಗ ಮೂಗ ಆ ಕಡೆ ಹೋಗಿ. ಯಾಕ್ರಿ ನೀ ಬ್ಯಾಡ ಅಂದ್ರು ಕಡೆಗೆ ನೋಡು ಏನು ಇಟ್ಟನ್ನು ದೇವ್ರದ್ರ ಮಿರ್ಚಿ ಬಜಿ. ಯಾವಾಗಿಂದ ಮಿರ್ಚಿ ಬಜಿ ಇಡಬೇಕು, ಅವಾಗಿಂದ ಇಲಿ ಏನು ಮಾಡ್ತದ? ಓಹೋ ಇಲ್ಲೇ ಏನೋ ಇಟ್ಟನ ಕಾಕ ತಿಳ್ಕೊಂಡಂದು ಮೂಸಿ ನೋಡ್ಕೋತ ಬರ್ತದ. ಬರೋದ್ರಾಗಿಂದ ಬಲಿಗೆ ಬಾಗಿಲೇಸಿರ್ತಾವ್ರಿ, ಬಲಿಗೆ ಬಾಗಿಲೇಸಿರ್ತಾವ ಒಂದೇ. ಏನು ನಿಮ್ಮ ಕಡೆ ಬೆಡ್ರೂಮ್ ಬಾಗಿಲು ಬೇರೆ, ಕಿಚನ್ ರೂಮ್ ಬೇರೆ ಇರ್ತಾವನ? ಇಲಿ ಬಲಿಯಾಗ ಇರೋದು ಒಂದೇ ಒಂದು ಬಾಗಿಲ. ಯಾವಾಗದ ಇಲಿಯಿಂದ ಒಳಗೆ ಹೋಯ್ತು, ಹೋಗಿ ಒಂದು ಈಟು ಬಜಿ ತಿನ್ಬೇಕತ್ತು ಅನ್ನೋದ್ರೊಳಗೆ ಥಟ್ಟನಾಗ ಬಾಗಿಲು ಮುಚ್ಕೋತು. ಸಪ್ಪಳಾಯ್ತು. ಯಪ್ಪು ಯಾರೋ ಬಂದು ನಾನು ಹೊಡಿತಾರ, ನಾನು ಕೊಲ್ತಾರ ತಗೊಂಡು ಒಂದು ಸವನ ಇದ್ರಾಗಿಂದ ಹೊರಗೆ ಓಡಿ ಹೋಗ್ಬೇಕತ್ತು. ಒಂದು ಸೌಂಡ್ ತಿರುಗಲಕತ್ತ, ಅಲ್ಲೇ ತಿರುಗಲಕತ್ತು ಹೊರಗೆ ಹೋಗಕ್ಕೆ ಬರ್ತದೇನ್ರಿ? ಇರೋದೊಂದು ಬಾಗಿಲು ಮುಚ್ಕೊಂಡು ಬಿಟ್ಟದ. ಅವಾಗಂದ ಅದಕ್ಕೆ ಗೊತ್ತಾಯ್ತು, ನಾ ಬರಬಾರ್ದಾಗಿತ್ತು. ಯಪ್ಪ ಈ ಬಜಿ ಆಸೆಗೆ ಬಂದೆ, ಈ ಒಂದು ಸರಿ ಬಂದ ಒಳಗೆ ಹೊರಗೆ ಹೋಗ್ಲಕ್ಕೆ ಬರಲ್ಲ. ಒಂದು ಸೌನ ಒದ್ದಾಡಕತ್ತ ಅಲ್ಲೇ ಒಳಗೆ. ಅದೇ ಬಜಿ ವಾಸನೆ ಹಿಡ್ಕೊಂಡು ಮತ್ತೊಂದು ಬಂದಿದ್ದು ಒಳಗೆ ಹೋಗ್ಬೇಕತ್ತ. ಇರೋದೊಂದು ಬಾಗಿಲು ಮುಚ್ಕೊಂಡದ. ಒಳಗಿನ ಇಲಿಗೆ ಅಂದಿದ್ದು ಹೊರಗಿನ ಇಲಿ ಅಂತ. ದೋಸ್ತ ಒಂದು ಈಡು ತೆಗಿವ, ನಾ ಒಂದಿಟ್ಟು ಬಜಿ ತಿಂತೀನಿ, ಅದು ಒಳಗಿಂದ ಅಂತದ. ಬರಬೇಡ ಬಂದು ಹೊರಗೆ ಹೋಗ್ಲಕ್ಕೆ ಬರಲ್ಲ, ಬರಬೇಡ ಅಂತ ಒಳಗಿಂದ ಅಂತದ. ಇದು ಹೊರಗಿಂದ ಏನಂತ ಮಗ ಇಟ್ಟು ತಾನೇ ತಿನ್ಬೇಕು ನಾವು. ಒಂದು ಈಡು ತೆಗಿಯೋ ದೋಸ್ತ,
ನೋಡ್ರಿ ನೀವು ಏನ್ರಿ ಬೇಕಾಗಿತ್ತು ಪುಗ್ಸೆಟ್ಟಿ ಅದು ಭಾರಿ ರೆಕಮೆಂಡ್ ಹಚ್ತಾರೆ. ಹೆಗ್ರಿ ಹಚ್ತದಿಲ್ಲ, ಒಂದು ಇಟ್ಟು ತೆಗಿಯೋ ದೋಸ್ತ, ಬ್ಯಾಡು ಬ್ಯಾಡ, ಇದ್ರೊಳಗೆ ಬರಬೇಡ, ಒಂದು ಸಾರಿ ಬಂದು ಎತ್ತಿಕೊಂಡು ನೀನು ತಿರುಗಿ ಹೋಲಕ್ಕೆ ಬರಲ್ಲ, ಬರಬೇಡ ಅಂತ ಒಳಗಿಂದ ಅಂತದ. ಇದಕ್ಕೆ ಹೊರಗಿಂದಕ್ಕೆ ಮಗ ಇಟ್ಟು ತಾನೇ ತಿನ್ಬೇಕಣ. ಒಂದು ಈಟ್ನು ಅಂತ ನಮಗೆ ತಿನ್ಬಿಡಂಗಿಲ್ಲ, ಎಲ್ಲ ತಾನೇ ತಿನ್ಬೇಕಂತ. ಇದು ಹೊರಗಿಂದು ಒದರ್ಲಕ್ಕತ್ತದ, ಒಳಗಿಂದಕ್ಕೆ ಕಷ್ಟ, ಹೊರಗಿಂದಕ್ಕೆ ಏನು ಗೊತ್ತದ್ರಿ. ನೀವು ನೋಡ್ರಿ, ನೀವು ಏನ್ರಿ ಲಗ್ನಕ್ಕಿಂತ ಮೊದಲು ಭಾರಿ ಹುರುಪ್ನಾಗಿರ್ತಾನೆ, ಅಗದಿ ಮೀಸಿ ಗೀಸಿ ಕಟ್ಟಿಗೆಟ್ಟು ಹೊಡ್ಕೊಂಡು ಹೇಳ್ರಿ ಒದ್ರಿ ಮಂದಿ ಪ್ಯಾಂಟ್ ಹಾಕೊಂಡು ಟೀ ಶರ್ಟ್ ಹಾಕೊಂಡು ಟೈಮ್ ತಿಳಿಲ್ಲ ಅಂದ್ರೆ ಉದ್ರಿ ಗಡ್ಯಾರ ಕಟ್ಕೊಂಡು ಎಷ್ಟು ಹುರುಪ್ನಾಗಿರ್ತಾನ ಅವು ಕೇಳತ್ತವ. ಏನ್ರಿ ನಮ್ಮ ಅಪ್ಪ ಹೇಳು ಮರ ನಂದು ಲಗ್ನ ಮಾಡ್ಸತ್ ಹೇಳು, ಊರಾಗ ಭಾರಿ ಹುರುಪ ಅವ ಅಂತಾನ. ಹುಚ್ಚುಗಟ್ಟಿದ್ರಾಗ ಏನೂ ಇಲ್ಲ, ಇನ್ನ ಏನು ಚಾರಾಮಿದಿ ಸುಮ್ಮಿರು ತವ ಅಂತಾನವ. ಅಮ್ಮರ ಚೈನಿ ಹೊಡ್ದಾನ ನಮಗೆ ಬ್ಯಾಡ ಅಂತಾರ ಅಂತವ. ಅವು ಏನು ತಿಳಿದಾವ ಸಂಸಾರ ತಿಳ್ಕೊಂಡ್ರೆ ಅವು ಹಿಂಗೆ ಚೈನಿ ಹೊಡ್ಯೋದು. ಅಂದು ಸೈಕಲ್ ಮೀಟ್ರ್ ಮ್ಯಾಗ ಹೆಣ್ತಿನ ಕುಂದ್ರಿಸ್ಕೊಂಡು ಸಿನಿಮಾಕ್ಕೆ ಹೋಗೋದು, ಏನ್ರಿ ಸಿನಿಮಾಕ್ಕೆ ಹೋಗೋದು, ನಾಟಕ ನೋಡ್ಲಕ್ಕೆ ಹೋಗೋದು, ಎಲ್ಲರ ಗಾಡಿ ಮೇಲೆ ತಿರುಗಾಡೋದು, ಇದೇ ಚೈನಿ ಅಂತ ಅವ ತಿಳಿದಾನ. ಇದು ಸಂಸಾರದಾಗ ನೀವು ಲಗ್ನ ಮಾಡ್ಕೊಂಡವ್ರು ಕೇಳ್ರಿ, ಯಾಕೆ ಹೋಗಕ್ಕ ಯಾಕಿದೆ ಆರಾಮಿಲ್ಲ, ಏನು ಆರಾಮ ಒಬ್ಬರೇ ಸುಖದಾಗಿದ್ದೀನಿ ಅಂತ ಹೇಳ್ತಾನೆ. ಹೇಳ್ರಿ ಕೇಳ್ರಿ ನೀವು, ಮದುವೆ ಮಾಡ್ಕೊಂಡವ್ನಿ ಯಾಕೆ ಪಕ್ಕಕ್ಕೆ ಆರಾಮಿದ್ದೀನಿ, ಏನು ಆರಾಮಪ್ಪ ಭಾಳ ಹೈರಾಣ ಸಂಸಾರ. ಹೆಣ್ಮಕ್ಳಿಗೆ ಕೇಳ್ರಿ ಯಾಕೆ ಆರಾಮಿದೆ, ಏನು ಅಪ್ಪ ಆರಾಮ. ಹಾಂ ಮತ್ತು ಅದೇ ಹುಡುಗರಿಗೆ ಕೇಳ್ರಿ ಎಷ್ಟು ಹುರುಪ್ನಾಗಿರ್ತಾರ ಅವರು. ಎಲ್ಲ ಮದುವೆ ಮಾಡ್ಕೊಳ್ತಾರೆ, ದೊಡ್ಡ ಹುರುಪ, ಹೆಣ್ಣು ನೋಡ್ಲಕ್ಕೆ ಹೋಗಿರ್ತಾವೆ. ಏನ್ರಿ ಯಾಕೋ ಆಮೇಲೆ ಎಲ್ಲಿ ನಡದಿ ಯಾಕ ಇಲ್ಲಿ ಇದಕ್ಕೆ ಹತ್ತಿ ಕಣ ಬಸ್ಸಕ್ಕಂದು ಹೆಣ್ಣು ನೋಡಕ್ಕೆ ಹೊಂಟೀನಿ. ನಮ್ಗೆ ಚಾಕ್ ಕೊಡಿಸಲ್ಲ ನಮಗನ ಇವು ಕಟ್ಟಿ ಕಂಪ್ನಿ ಕಟ್ಟಿ ಕಂಪ್ನಿ ನೋಡ್ರಿ ಯೂಟ್ಯೂಬ್ನಾಗ. ಹಾಂ ಅವು ಕೂತಿರ್ತಾವಲ್ಲ, ಅವು ಇವು ಚಹಾ ಕುಡಿಸಿ ಹೋಗಿ ಹೆಣ್ಣು ನೋಡಿ ಬರುತ್ತಾನೆ. ಇವ್ರು ಅಲ್ಲೇ ಕೂತಿರೋ ಇವಕ್ಕೇನು ಕೆಲಸ ಇರಲ್ಲ ಬಗೆಸಿರಲ್ಲ ಕಟ್ಟಿ ಕಂಪ್ನಿಗೆ. ಅವು ಮನೆಗೂ ವಜ್ಜೆ ಆಗಿರ್ತಾವ, ಊರಿಗೂ ವಜ್ಜೆ ಆಗಿರ್ತಾವ. ಮನೆಯಾಗ ಹೆಂಡ್ರಂದ ಒಂದು ರೊಟ್ಟಿ ಹಾಕೋದು ಒಂದು ಊರಾಗ ಒಂದು ಕಟ್ಟಿರ್ತದೆ, ಒಂದು ಗಿಡಕ್ಕದ ಕಟ್ಟಿರ್ತದೆ. ಕಟ್ಟಿ ಮ್ಯಾಗ ಕೂತು ಬರೇ ಮಂದಿದು ಮಾತಾಡೋದು. ಯಾಕ್ರೆ ನಿಮ್ಗೆ ಅಂತಿರ್ತಾರಲ್ಲ, ಯಾಕೆ ಹೋಮ ನಾನು ಎಲ್ಲಿ ನಡೆದಿ ಪುರಾಣ ಕೊಂಟೀನಿ, ಹಾಬಾ ಬಾ ಬಾ ಪುರಾಣ ಕೇಳಿ ಬಸವಣ್ಣೆ ಆಗಂಗೆ ಕಾಣ್ತಾನೆ. ಅಥವಾ ಯಾಕ್ರಿ ಹೆಣ್ಮಕ್ಳದಾಗ ಏನು ಬಿಡ್ತಾರಂದ್ರೆ ನೀವು ನಿಮ್ಮೂರಾಗ ಇಟ್ಟು ಮಂದಿ ಇರಂದು ಇವತ್ತೇ ನೋಡ್ದೇನಾ. ಯಾಕಂದ್ರೆ ಇಲ್ಲಿ ತನಕ ಕಟ್ಟಿ ಕಂಪ್ನಿನೇ ಇದ್ರಿ ನೀವು, ತೇತಿಲ್ಲ ಅಲ್ಲೇ ಕಟ್ಟಿ ಕೂತೆ ಪುರಾಣ ಕೇಳ್ತಿದ್ರಿ. ನಿಮಗೂ ಅಂತಾರೆ ಯಾಕೆ ಆತಂಗೆ ಎಲ್ಲಿ ನಡೆದಿ, ಯಾಕೆ ಪುರಾಣ ಕೇಳ, ಏನು ಪುರಾಣ ಕೇಳ ಮಲ್ಲಮ್ಮನೇ ಆಗಂಗೆ ಕಾಣ್ತಾವ. ಇಲ್ಲೇ ಅಲ್ಲೇ ಕಟ್ಟಿ ಕುಂದ್ರಿಸ್ಕೊಂಡು ಬರೀ ಮಂದಿದಿಂದ ಮಾತಾಡಿ ಮಂದಿ ಟೀಕಾ ಮಾಡ್ತಾರಿಲ್ಲ. ಇವರು ತಿರ್ಗಾಡಿಂದ ಎಟ್ರಿ ಕಮ್ಮಿ ಅಂದ ಒಬ್ಬೊಬ್ರು 100 ದೀಡ್ಸಿ ಹೆಣ್ಣುಗಳು ನೋಡ್ತಾರ. ಯಾವ ನೋಡಿ ಬರವ ಯಾಕೋ ಹೆಂಗದ ಪೋರಿ, ಯಾಕ ಜರ ಬುಡ್ಡದ ಮತ್ತೆ ಹೋಗೋದು, ಯಾಕೋ ನನಗೆ ಹೈಟ್ ಹೇಳಕ್ಕೆ ಮತ್ತೆ ಹೋಗವ ಜರ ಕರ್ರಗಳ ರೀ ಏನಾರಂತದ ಆರಿಸಿ ನೋಡಿದಾಗ ಅವಕ್ಕೆ ಮೊದಲು ನಮ್ಮ ಬಲಿ ತಂದಿರ್ತಾರೆ ಮಠಕ್ಕೆ. ಯಪ್ಪ ಇದು ಒಟ್ಟ ಮನೆಗೆ ಹತ್ತಲಾಗ್ಯದ ನಮ್ಮ ಪಾರ, ಏನು ರಾತ್ರಿ 12ಕ್ಕೆ 1ಕ್ಕೆ ಮನೆಗೆ ಬರ್ಲಕ್ಕತ್ತದ, ಮನೆಯಾಗಂದು ಹೇಳಿದ ಕೆಲಸ ಒಂದು ಮಾಡಲಾಗ್ಯದ. ಅದಕ್ಕೆ ಇದಕ್ಕೆಂದು ಏನರ ಒಂದು ಕೊಳ್ಳಾಗ ದಾರಾಗಿರ ಕಟ್ಟದ್ದು ಬರ್ತಾವೆ ನಮ್ಮ ಬಲ್ಲಿ. ನಾವೇನು ಹೇಳಿರ್ತೀವಿ ಅದಕ್ಕೆ ದಾರ ಪರ ಮೇಳ ಹರಿಯಂಗಿಲ್ಲ, ಕೊಳ್ಳಾಗ ಇದು ಕಟ್ಟು, ಎಮ್ಮೆ ಕೊಳ್ಳ ಕಟ್ತಾರ. ಹಾಂ ಏನಂತಾರೆ ಅದಕ್ಕೆ ಲೊಳ್ಳಂಡಿ ಕೊಳ್ಳಾಗ ಲೊಳ್ಳಂಡಿ ಕಟ್ಟು ತಾನೇ ಮನೆ ಹಿಡ್ಕೊಂಡು ಬೀಳ್ತದ. ಅಂದ್ರೆ ಅದಕ್ಕೊಂದು ಲಗ್ನ ಮಾಡಿ ತಾನೇ ಮನೆ ಹಿಡ್ಕೊಂಡು ಬೀಳ್ತದ ತಂದಂಗೆ. ಪಾಪಿನ ಅಪ್ಪವ್ರು ಹೇಳ್ಯಾರ ಬಿಡೋ ತೊಗೊಂಡು ಇದಕ್ಕೆ ಹುಡುಕಿ ಆರಿಸಿ ನೋಡಿದ್ರೆ ಒಂದು ಎಲ್ಲರೂ ಐಗೊಟ್ಟೆ ಅಂತ ಕೂತಿರ್ತದೆ. ಏನ್ರಿ ಅವ್ನು ಪರಮಾತ್ಮನೇ ಮ್ಯಾಲಿಂದ ಗಂಟಾಗಿ ಕಳಿಸಿರ್ತಾನೆ, ಇವ್ರೇನು ಹುಡುಕೋದು ಹೌದಿಲ್ಲ. ಇವ್ ಬರೇ ಹುಡುಕೋ ಬೆಳ್ಳ. ಈಗ ಹೆಣ್ಣು ನೋಡೋದು ಭಾರಿ ಮಜಾ. ಈಗ ಯಾಕ್ರಿ ನಿಮ್ಮ ಕಡೆ ನೋಡ್ತಾರಿಲ್ಲ ಗೊತ್ತಿಲ್ಲ, ಹೆಣ್ಣು ನೋಡೋಕೆ ಹೋಗೋದು ಭಾರಿ ಮಜಾ. ಈಗ ಅವು ಹಿರಿಯರ್ನೂ ಹೋಗಲ್ರಿ ಹೆಣ್ಣು ನೋಡ್ಲಕ್ಕೆ. ಹುಡುಗರು ಹೋಗಿ ಬರಲ್ರಿ, ಪಾರ್ಗಳು ಹೋಗಿ ಬರಲಿ, ಅವಾಗ ಪಸಂದ ಆಯ್ತಂದ್ರೆ ಆಮೇಲೆ ನಾವು ಹೋಗೋಣ ಹಿರಿಯರು ಹತ್ಕೊಂಡು ಅವು ಊರಿಗೆ ವಜ್ಜಾಗಿದ್ದು 4 ಕಳಿಸ್ತಾರೆ. ಅವು ಸೊಂಡ್ಯಾಗ ಹಿಂಗೆ ಗುಟ್ಕಾಯಿ ಹಿಡ್ಕೊಂಡು ಹೋಗಿ ಬೀಗ್ರ ಮನೆಗೆ ಚೆನ್ನಾಗಿ ಹೋಗಿ ಅಗದಿ ಅಂತ ನಾಷ್ಟ ಮಾಡಿ ಅವ್ನ ಮಗದ ಕೂತ್ ಗೆಳಕ್ಕೆ ಆತ ಹೆಂಗೆ ಡುಬ್ಬ ಹೊಡಿತು ಹೆಂಗೆ ಹೇಳೋದಕ್ಕೂ ಮತ್ತಳಕ ಜರ ಬೆಳ್ಳ ಕಾಣ್ಲು ಇವಂತ ಮಸ್ತಳಕ. ಹೆಣ್ಣು ನೋಡೋದು ಒಂದು ತರಿಕೆ ಇರ್ತದೆ ರೀ ನಮ್ಮಲ್ಲಿ. ಒಬ್ರಿಗೆಂದ ನೀ ಮಾತಾಡ್ಸಿ ಹಿಂಗೆ ಅಂತಾರೆ ನೋಡು, ನೀ ಒಬ್ರಿಗೆ ಅಂದ್ರತ್ತ ನಾವು ಯಾಕೆ ಮಾತಾಡ್ಸೋದು ಬೇಕು, ಲಗ್ನ ಮಾಡ್ಕೊಳ್ಳೋ ನೀನೇ ಮಾತಾಡ್ಸಂದ್ರತ್ತ.
ಅಂದು ಕೂಡಲೇ ಇವ ನನಗೆ ಮಾತಾಡ್ಸ ಅಂದರೆ ಮಾತಾಡ್ಸು ಮತ್ತೆ ನೀನೇ ಲಗ್ನ ಮಾಡ್ಕೊಳ್ಳೋದು ನೀನೇ ಮಾತಾಡ್ಸೋ ಅಂದ ಕೂಡನ ತಂಗಿ ನಿನ್ನ ಹೆಸರೇನು ಒಂದು ಆಕೆ ಅಲ್ಲು ನನ್ನ ಹೆಸರು ಮಲ್ಲವ್ರಿ ಅಣ್ಣ ಅಂದ ಏಸು ಮಂದಿ ಅಣ್ಣತಮ್ಮರು ಅದಕ್ಕೆ ಇಲ್ಲತರ ಇಬ್ಬರೇ ಇದ್ದರೆ ನೀನು ಕೂಡಿ 3 ಮಂದಿ ಆಗಿದೆ ಅದು ಮಾತಾಡಿಸೋದೊಂದು ಬೇಕಿಲ್ಲ. ಅಷ್ಟು ಹೆಣ್ಣುಗಳು ನೋಡಿರ್ತಾನವ ಏನ್ರಿ ಅಷ್ಟು ತಿರ್ಗಾಡಿ ನೋಡಿರ್ತಾನ. ನಮ್ಮಲ್ಲಿ ಒಬ್ಬ ನೋಡ್ಲಕ್ಕೆ ಬಂದಿದ್ದ, ಮಗಳಿಗೆ ನೋಡ್ಲಕ್ಕೆ ಬಂದಾನ. ಅವ್ರೂನೇ ಚಾ ಆಗಿ ಎಲ್ಲ ಕೊಟ್ಟಂದ ಹೋದ್ಲು. ಹೋದ ಕೊಳಕ್ಕಂದ ಹಾಕಿದ್ರಂದ ಯಾಕಪ್ಪ ಹುಡುಗಿ ಹಿಡಿಸದ? ನನಗೆ ಹಿಡಿಸದ್ರಿ. ಅವ ಹುಡುಗಿ ಅಪ್ಪ ಕೇಳಿದ್ರು, ಯಾಕೆ ನಿಮ್ಮ ಹುಡುಗಿ ಹಿಡಿಸದೆ? ನಮಗೂ ಹಿಡಿಸದ. ಅವ್ರು ಕರ್ಲು, ರೀ ಸರ ಬರ್ತೀಯನು ಬಾ. ಯಾಕೆ? ನಾ ಏನಿದ್ರು ಇವನಿಗೆ ನನ್ನ ಮಗಳು ಕೊಡಲ್ಲ. ಯಾಕೆ? ಚಂದದಲ್ಲಿ ನೋಡಕ್ಕೆ ಹುಡುಗಿ ಚಲೋ ಅದಲ್ಲ, ಯಾಕೆ ಕೊಡಂಗಿಲ್ಲ? ಯಾಕೆ? ಇಲ್ಲ ನಾ ಏನು ಹೇಳಿದನ ಈಕೆ ಇವನಿಗೆ ನನ್ನ ಮಗಳು ಕೊಡಲ್ಲ. ಯಾಕೆ ಕೊಡಂಗಿಲ್ಲ ಹೇಳು. ಅವಾಗ ಅಕ್ಕಿ ಅಂದ್ಲು, ಇವ ನನಗೆ ನೋಡ್ಲಕ್ಕೆ ಬಂದಿದ್ದ ಅಂದ್ರೆ ಹೆಣ್ಣು ಹುಡುಕೋದ್ರೆ ಏನವ ತಿರುಗಿ ಆಕಿನ ಲಗ್ನ ಮಾಡಿಕೊಂಡು ಮಗಳೇ ಲಗ್ನಕ್ಕೆ ಬಂದಾಳೆ, ಇವನ್ ದಿನ ಲಗ್ನ ಇಲ್ಲ. ಅವ್ರವು ನೋಡ್ಲಕ್ಕೆ ಬಂದಿದ್ದ. ಮತ್ತೆ ಹೆಂಗೆ ಕೊಡ್ತಾರ್ರಿ? ಭಾಳ ಮಜಾ ಇರ್ತದ. ಏನು ನೋಡ್ಬೇಕು ಅಷ್ಟೆಲ್ಲ ಹುಡುಕ್ಯಂದ ಯಾವಾಗ ಮದುವೆ ಮಾಡ್ತಾರಲ್ಲ, ಮದುವೆ ಆದ ಕೂಡಲೇನ ನಾವು ಹೇಳಿರ್ತೀವಲ್ಲ, ಅದ್ರ ಕೊಳ್ಳ ಕಟ್ಟು ತಾನೇ ಮನೆ ಹಿಡ್ಕೊಂಡು ಬೀಳ್ತಂದಾಗ ಮನೆ ಬಿಟ್ಟು ಹೊರಗೆ ಬರಲ್ಲ. ನೋಡ್ರಿ ಹೆಣ್ತಿ ಒಳಗೆ ಹೋದ್ರ ಒಳಗೆ, ಹೊರಗೆ ಬಂದ್ರೆ ಹೊರಗೆ, ಸೀರೆ ಸೆರಗೆ. ನೀವು ಕೇಳಿರಲಿಲ್ಲ, ಯೂಟ್ಯೂಬ್ನಾಗ ಹೇಳಿನಲ್ಲ, ಎಂಗೇಜ್ಮೆಂಟ್ ಆಯ್ತು ಅಂದ್ರೆ ಫಸ್ಟ್ ಕೊಡೋದೆ ಗಿಫ್ಟೇ ಮೊಬೈಲ್. ಅವ ಕೊಟ್ಟನಂದ್ರೆ ಮುಗೀತು ನೋಡಿ. ಏನ್ರಿ ಎಲ್ಲ ಇಲ್ಲೇ ಮಾತಾಡೋದು. ಮಾತಾಡಿ ಮುಗಿಸೋ ಬಳಕಂದ್ರೆ ಮುಂದೆ ಏನು ಮಾಡ್ತಾವೆ ಏನಿಲ್ಲ. ನಮಗೆ ಹೊಸ್ತಾಗಿ ಲಗ್ನ ಆದವ್ರು ಮನೆಗೆ ಹಿಡಿಸಿದ್ದು ನಮ್ಗೆ ಪುರಾಣಕ್ಕೆ ಹೋದಲ್ಲಿ. ಅವು ನಮ್ಗೆ ಉಣ್ತೀರಿ ಅನ್ನೋದು ಕೇಳೋದು, ತಿಂತೀರಿ ಅನ್ನೋದು ಕೇಳೋಲ್ಲ. ಒಂದು ಸಾವು ನೋವು ಒಟ್ಟು ಒಂದು ಶಬ್ದ ತಿಳಿತೀರಿ ಮಾತಾಡ್ತಿದ್ದು. 2 ಗಂಟೆ ಹೇಳ್ತಿ ಬಾಗಿಲಕ್ಕ ಒಂದು ಸೌಟು ಮಾತಾಡೋವು. ನಾವೇ ಹೋಗಿ ತಮ್ಮ ಹೊಟ್ಟೆ ಹಸ್ತದ್ರು ಹೋಗಿ ಊಟಕ್ಕೆ ಹಾಕ್ರಿ ನಮಗೆ ಅಂದಾಗ ಅವಾಗ ಉಣ್ತೀರಿ ಮಾಡ್ತಿತ್ತು. ಒಟ್ಟು ಹೊರಗೆ ಬರಲವ ಎಲಿತಾನ. ಒಟ್ಟಾಕಿ ಹೆಣ್ತಿ ಹೊರಗೆ ಹೋದ್ರೆ ಹೊರಗೆ, ಒಳಗೆ ಬಂದ್ರೆ ಒಳಗೆ, ಆಕಿ ರೊಟ್ಟಿ ಮಾಡ್ಲಕತ್ತ ಇವೊಂದೊಂದು ಮನೆ ಮುಂದೆ. ಜನರಿ ಒಟ್ಟು ಏನು ಮಾತಾಡ್ತಾವೆ ಒಟ್ಟು ಮನೆ ಬಿಟ್ಟು ಹೊರಗೆ ಬರಲ್ಲ. ಅವ್ನು ಹಳಿ ಗೆಳೆಯರು ಕೇಳ್ತಾರೆ, ಯಾಕೋ ಒಟ್ಟು ಮನೆಯಿಂದ ಹೊರಗೆ ಬರಲ್ಲ? ನಾಳೆ ಬರ್ಬೇಕತ್ತೀನಿ ನಮ್ಮ ಮನೆಗೆ ಬಿಡಲಾಗಿರ್ತಾರೆ ಅಂತ. 6 ತಿಂಗಳು ಬರಲ್ಲ, 1 ವರ್ಷ ಬರಲ್ಲ, 2 ವರ್ಷ ಬರಲ್ಲ. ಒಂದು ಹೆಣ್ಣಾರು ಹುಡ್ತು, ಒಂದು ಗಂಡಾರು ಹುಡ್ತು. ನೀವು ಸುಮ್ಮಿರ್ತೀರಿ? ನೀವು ಹೆಂಗೆ ಸುಮ್ಮಿರ್ತೀರಿ? ರಾತ್ರಿ ಟ್ಯೂಷನ್ ಹೇಳ್ತೀರಿ. ನೀನು ಕಟ್ಕೊಡೋದು ಬಂಗಾರಲಿಲ್ಲ, ಒಂದು ಬೇಡಲಿಲ್ಲ, ನಿಮ್ಮವ್ವ ಹಂಗಂತಾಳೆ, ನಿಮ್ಮ ಅಪ್ಪ ಹಿಂಗಂತಾನ, ನನಗೆ ಸಾಕಾಗಿ ಹೋಗ್ಯದ ಈ ಹೊಲ ಮಾರು ಅಕ್ಕಲು ಕೊಡೋಕೆ ಮನೆ ಕಟ್ಟಾನು. ಏನ್ರಿ ಬೆಳ್ಳಗಾರ ಕೊಯ್ 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 ಅಂತ. ಇದು ಮುಂಜಾನೆ ಅದು ಕೌದಿ ತೊಗೊಂಡು ಮಲ್ಲನ ಗುಡಿ ಕಡೆ ಬರ್ತದೆ. ಯಾಕೆ ಎಲ್ಲಿಗೆ ಹೊಂಟಿದ್ದು? ಮಲ್ಲನ ಗುಡಿ ಹೊಂಟಿನಕ ಆರಾಮದಲ್ಲ ತ. ಅಲ್ಲೋ ಮನೆ ಬಿಟ್ಟು ಹೊರಗೆ ಬರ್ತಿದ್ದಿಲ್ಲ, ಇನ್ನೇನು ಮನೆಗೆ ಬಿಡಲಾಗ್ಯಾರ ಅಂತಿದ್ದೆ. ಎಲ್ಲಿ ಮನೆ? ಓ ಯಪ್ಪ ಕಾಕ, ನನಗೆ ಭಾಳ ಹೈರಾಣಾಗದ ಕಾಕ. ಅವಾದ್ರೆ ಅವು ಹಂಗಂತ, ಇವಕ್ಕಿಗದು ಈಕೆ ಹಿಂಗಂತ, ನಾ ಹೇಗೆ ತಾಳಿ ಎತ್ತದು ಬಂದು ಮಲ್ಲನ ಕಟ್ಟಿ ಕೂತ್ ಗೊಳೋ ತಳತದು. ಮುಗಿತಾನ ಅಲ್ಲಿಗೆ ಸಂಸಾರ. ಬಹುಶಃ ಬಸವಣ್ಣವ್ರ ಜೀವನದಾಗ ಹಿಂಗೆ ಆಗಿರ್ಬೇಕು. ಅದಕ್ಕೆ ಅವ್ರು ಅಂತಾರೆ, ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನೆ ಏನನ್ನು ಕಾಯಯ್ಯ ಕೂಡಲ ಸಂಗಮ ದೇವ. ಇದ್ರೊಳಗೆ ಒಟ್ಟು ಹುರುಳಿಲ್ಲೋ ಯಪ್ಪ ಅಂದ್ರೆ ಏನ್ರಿ. ಇದನ್ನ ಎಲ್ಲ ಓದ್ಕೊಂಡಿರ್ತಕ್ಕಂಥ ಮಲ್ಲಮ್ಮ ಅಂತಾಳ, ನನಗೆ ಈ ಸಂಸಾರ ಅಂತಕ್ಕಂಥ ಬೇಡವ, ನನ್ನ ಮದುವೆ ಅಂತಕ್ಕಂಥ ಬೇಡ, ನಾನು ಮಲ್ಲಯ್ಯನ ಆರಾಧನೆ ಮಾಡ್ತೀನಿ, ಮಲ್ಲಯ್ಯನ ಧ್ಯಾನ ಮಾಡ್ತೀನಿ, ನನಗೆ ಬೇಡ ಹತ್ತುಕೊಂಡಂದು ಎಷ್ಟು ಹೇಳಿದ್ರು ಕೂಡ ತಂದೆ ತಾಯಿ ಕೇಳಂಗಿಲ್ಲವ. ಹೆಣ್ಣ ಎಲ್ಲಿರಬೇಕು ಅಲ್ಲೇ ಇದ್ರೇ ಚಂದ, ಹೌದಲ್ರಿ? ಒಂದು ಹೆಣ್ಣ ಏನ್ರಿ ಮದುವೆ ವಯಸ್ಸಿಗೆ ಬಂದಳು ಹತ್ತಿಕೊಂಡಂದ್ರೆ ಬೆಳೆದು ನಿಂತಿರ್ತಕ್ಕಂಥ ಮಗಳನ್ನು ಮನೆಯಾಗ ಇಟ್ಕೊಳ್ಳೋದು ಒಂದೇ. ಏನ್ರಿ ಬೆಂಕಿಗೆ ಅಂತೀವಿ, ಪದರ ಕಟ್ಕೊಳ್ಳೋದು ಒಂದೇ ಅಂತ. ಅದಕ್ಕೆ ಆ ಮಗಳಿಗೆ ಮದುವೆ ಮಾಡಿಕೊಂಡು ಹೆಣ್ಣ ಎಲ್ಲಿರ್ಬೇಕು ಅಲ್ಲೇ ಇದ್ರೆ ಚಂದ ಮಲ್ಲಮ್ಮ, ನೀ ಮದುವೆ ಅಂತಕ್ಕಂಥ ಒಲ್ಲೆ ಅನ್ಬಿಡವ. ಈಗ ನೀನು ಎಂಥ ಗಂಡ ಅಂತೀವಿ ಅಂಥ ಗಂಡನೆಂದ ನೋಡ್ತೀವಿ. ಯಾವಾಗಿಂದ ಮಲ್ಲಮ್ಮ ಅಂತಳ ಮದುವೆನೇ ಒಲ್ಲೆತ್ತುಕೊಂಡಾಗ ಅಂಥ ಗಂಡ ಬೇಕು ಇಂಥ ಗಂಡ ಬೇಕಂತ ನಾ ಎಲ್ಲಿದ್ದು ಕೇಳಿವ? ನನಗೆ ಬೇಕಾಗಿಲ್ಲ, ನಾ ಎಂಥ ಗಂಡನು ಕೂಡ ನನಗೆ ಬೇಕಾಗಿಲ್ಲ. ಏನ್ರಿ ನನಗೆ ಮದುವೆನೇ ಬ್ಯಾಡ ಹತ್ತುಕೊಂಡದ ಅಕ್ಕಿ ಅಂದ್ರೆ ಇಲ್ಲವ, ನೀನು ಮದುವೆ ಮಾಡ್ಕೊಳ್ಳೇಬೇಕು ಮಲ್ಲಮ್ಮ, ನೀನು ಮದುವೆ ಮಾಡ್ಕೊಳ್ಳೇಬೇಕು. ನಾನು ಯೋಗ್ಯನಾಗಿರ್ತಕ್ಕಂಥ ವರ ಅಂತಕ್ಕಂಥ ಹುಡುಕ್ತೀವಿ ಏನ್ರಿ, ಚೆನ್ನಾಗಿರ್ತಕ್ಕಂಥ ಹುಡುಗನಂದ ನಾವು ಹುಡುಕ್ತೀವಿ. ನೀನನ್ನ ಮದುವೆ ಅಂತಕ್ಕಂಥ ಮಾಡ್ಕೋಬೇಕತ್ತುಕೊಂಡು ತಂದೆ ತಾಯಿ ಅಂದ ಭಾಳ ಒತ್ತಾಯ ಮಾಡ್ತಾರ.
ಯಾವಾಗಿಂದ ಒತ್ತಾಯ ಮಾಡ್ತಾರಲ್ಲ, ಮಲ್ಲಮ್ಮ ಎಟ್ಟು ಒಲ್ಲೆಂದ್ರೂ ಕೂಡ ಕೇಳಂಗಿಲ್ಲ. ಆದರೂ ಕೂಡ ಮಲ್ಲಮ್ಮಗೆಂದ ನಾವು ಮದುವೆ ಮಾಡೋರಿದ್ದೀವಿ, ನಾವು ಮದುವೆ ಮಾಡೋರಿದ್ದೀವಿ ಎತ್ತಿಕೊಂಡಂದು ಎಲ್ಲ ಕಡೆ ಕೊಡೋದು ಸುದ್ದಿ ಆದಾಗ ಅವಾಗ ಏನ್ರಿ ಅವಾಗಿಂದ ಮಲ್ಲಮ್ಮನನ್ನು ನೋಡಕ್ಕೆ ಬರ್ಲಕ್ಕತ್ರು. ಏನ್ರಿ ಮಲ್ಲಮ್ಮನನ್ನು ನೋಡ್ಲಿಕ್ಕೆ ಅಂದ ಬರ್ತಾರೆ. ಅವತ್ತಿನ ದಿನಮಾನದೊಳಗಂದ ಹೆಣ್ಣು ನೋಡ್ತಕ್ಕಂಥ ಪದ್ಧತಿನೇ ಬೇರೆ ಇತ್ತು. ಅವಾಗೆಲ್ಲ ಜೇಡರ ದಾಶಿಮಾರ್ಯ ಮದುವೆ ಮಾಡ್ಕೋಬೇಕಂತಿದ್ದ. ಯಾವಾಗಿಂದ ಜೇಡರ ದಾಶಿಮಾರ್ಯ ಮದುವೆ ಮಾಡ್ಕೋಬೇಕಾದ್ರೆ ಅವ ಹೆಣ್ಣು ಹೆಂಗೆ ನೋಡ್ತಿದ್ನ ತಗೊಂಡು ಕೇಳಿದ್ರೆ, ಯಾವ ಹೆಣ್ಣ ನೀರು ಹಾಕ್ಲಾರ್ದಿನ ಅನ್ನ ಮಾಡ್ತಾಳೋ ಅಂಥ ಹೆಣ್ಣಿಗೆ ನಾ ಮದುವೆ ಮಾಡ್ಕೋತೀನಿ ಅಂತಿದ್ದ. ನೋಡು, ನೀರು ಹಾಕ್ಲಾರ್ದಿನ ಅನ್ನ ಮಾಡಿದ್ರೆ ಯಾವ ಹೆಣ್ಣ ನೀರು ಹಾಕ್ಲಾರ್ದಿನ ಅನ್ನ ಮಾಡ್ತಾಳಲ್ಲ ಅಂಥ ಹೆಣ್ಣಿಗೆ ನಾ ಮದುವೆ ಮಾಡ್ಕೋತೀನಿ ಎಂದ. ಎಲ್ಲರೂ ಕೂಡ ಎಲ್ಲೆಲ್ಲಿ ನೋಡಕ್ಕೆ ಹೋಗ್ತಾನೆ ಅಲ್ಲೆಲ್ಲ ದಾಶಿಮಾರಿಗೆಂದ ಬಯ್ಯವರು. ಅಲ್ಲ, ನೀರು ಹಾಕ್ಲಾರ್ದಿನ ಅನ್ನ ಹೆಂಗೆ ಮಾಡ್ತಾರ, ಬುದ್ಧಿ ಎಲ್ಲಿಟ್ಟದ, ಇದು ಮದುವೆ ಮಾಡ್ಕೊಳ್ಳೋದಲ್ಲ, ಸೋಮಂದ ನಾಷ್ಟ ಮಾಡೋಕ್ಕೆ ಅಂತ ಬರೋದು ಹತ್ತಿಕೊಂಡೊಂದು ಎಲ್ಲರೂ ಬೈತಿದ್ರು. ಯಾರಿಗೆ? ಜೇಡರ ದಾಶಿಮಾರ್ಯಾಗ. ಯಾರು ಕೂಡ ನೂರಾರು ಹೆಣ್ಣುಗಳನ್ನು ಕೇಳ್ದ. ನಿನ್ನ ಆಸ್ತಿ ಬೇಕಾಗಿಲ್ಲ, ನಿನ್ನ ರೊಕ್ಕ ಬೇಕಾಗಿಲ್ಲ, ನಿನ್ನ ಅಂದ ಚಂದ ಬೇಕಾಗಿಲ್ಲ, ನನಗೆ ಏನು ಬೇಕಾಗದ, ಯಾವ ಹೆಣ್ಣ ನೀರು ಹಾಕ್ಲಾರ್ದಿನ ಅನ್ನ ಮಾಡ್ತಾಳಲ್ಲ ಅಂಥ ಹೆಣ್ಣಿಗೆ ನಾ ಮದುವೆ ಮಾಡ್ಕೋತೀನಿ ಎತ್ತಿಕೊಂಡಂದ. ಅವಾಗ ಎಲ್ಲ ಕಡೆ ಹುಡುಕುದ್ರೊಳಗೆ ಇಲ್ಲೇ ನಮ್ಮ ಅಫ್ಜಲ್ಪುರ ತಾಲೂಕಿನೊಳಗೆ ಏನ್ರಿ ಅಫ್ಜಲ್ಪುರ ತಾಲೂಕಿನೊಳಗೆ ಇಲ್ಲಿ ಗೊಬ್ಬರ ಹತ್ಕೊಂಡು ಬರ್ತದೆ. ಏನ್ರಿ ಅಫ್ಜಲ್ಪುರ ತಾಲೂಕಿನಾಗ ಗೊಬ್ಬರ ಹತ್ಕೊಂಡು ಬರ್ತದೆ. ಯಾವಾಗಿನ ಗೊಬ್ಬರದೊಳಗೆ ಏನ್ರಿ ದುಗ್ಳಾದೇವಿ ಎತ್ತಿಕೊಂಡನ್ನುವಂಥ ಒಬ್ಬ ಹೆಣ್ಣುಮಗಳು, ದುಗ್ಳಾದೇವಿ ಎತ್ತಿಕೊಂಡನ್ನುವಂಥ ಹೆಣ್ಣುಮಗಳು. ಯಾವಾಗಿಂದ ಜೇಡರ ದಾಶಿಮಾರಿ ದುಗ್ಳಾದೇವಿಗೆ ನೋಡಕ್ಕೆ ಬಂದ. ನೋಡ್ರಿ, ಅವತ್ತಿನ ಕಾಲಮನ್ನ ಹೆಣ್ಣು ನೋಡೋದಕ್ಕೂ ಇವತ್ತಿನ ಕಾಲಮಾನದ ಹೆಣ್ಣು ನೋಡೋಕ್ಕೂ ಎಷ್ಟು ವ್ಯತ್ಯಾಸ ಅದತ್ತು ಅನ್ನೋದಕ್ಕೆ ನಿಮಗೆ ಹೇಳ್ತೀನಿ. ಅವಾಗೆಲ್ಲ ಏನು ಮಾಡ್ತಿದ್ರು ಹೊತ್ತುಕೊಂಡೋದಕ್ಕೆ ಕೇಳಿದ್ರೆ, ಹೆಣ್ಣು ನೋಡೋಕ್ಕಿಂತ ಹೋಗ್ಬೇಕಾದ್ರೆ ದಾಶಿಮಾರಿ ಅಂತಾನೆ ಯಾವ ಹೆಣ್ಣು ನೀರು ಹಾಕ್ಲಾರ್ದಿನ ಅನ್ನ ಮಾಡ್ತಾಳೋ ಅಂತ ಹೆಣ್ಣಿಗೆ ನಾ ಮದುವೆ ಮಾಡ್ಕೋತೀನಿ ಅಂತಂದು ಎಲ್ಲ ಕಡೆ ನೋಡಿ 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 ಬ್ಯಾಸತ್ತು. ಕೊನೆಗೆ ಇಲ್ಲೇ ಅಫ್ಜಲ್ಪುರ ತಾಲೂಕಿನೊಳಗೆ ಯಾರೀ ಗೊಬ್ಬರ ಹತ್ತಿಕೊಂಡಂತ ಊರು ಬರ್ತದೆ, ಕಲಬುರಗಿ ಹತ್ರನೇ. ಆ ಗೊಬ್ಬರಕ್ಕೆಂದ ನೋಡೋಕ್ಕೆಂದ ಬರ್ತಾನೆ. ಆ ಊರೊಳಗಿಂದ ಯಾವ ದುಗ್ಳಾದೇವಿ ಎತ್ತಿಕೊಂಡನ್ನುವಂಥ ಹೆಣ್ಣು ಮಗಳು ನೇರವಾಗಿ ಅಂದ ಮನೆಗೆಂದ ಹೋದ. ನೋಡಮ್ಮ, ನಾನೆಂದ ನಿನ್ನ ಆಸ್ತಿ ನೋಡಂಗಿಲ್ಲ, ನಿನ್ನ ರೂಪ ನೋಡಂಗಿಲ್ಲ, ನಿನ್ನ ಅಂದ ಚಂದ ನೋಡಂಗಿಲ್ಲ. ಹಾಗಾದ್ರೆ ನನಗೆ ಏನು ಬೇಕಂತಕೊಂಡೆ ಕೇಳಿದ್ರೆ, ನೀನು ನೀರು ಹಾಕ್ಲಾರ್ದಿನ ಅನ್ನ ಮಾಡಿದ್ರೆ ಅಟ್ಟೆ ಸಾಕು, ನನಗೆ ನೀರು ಹಾಕ್ಲಾರ್ದಿನ ಅನ್ನ ಮಾಡಿದೆ ಅಂತಂದ್ರೆ ನಾನು ನಿನ್ನನ್ನೇ ಮದುವೆ ಮಾಡ್ಕೋತೀನಿ ಅಂತಂದಾಗ, ನೋಡ್ರಿ ಇವನು ಮಾತು ಆಕೆಗೆ ತಿಳಿತದೆ. ದುಗ್ಳಾದೇವಿ ಅಂತಾಳ, ಇದೇನು ದೊಡ್ಡ ಮಾತು ಹೇಳಕತ್ತಿದೆಯ, ಇದೇನು ದೊಡ್ಡ ಮಾತು ಹೇಳಕತ್ತಿದಿ, ನಾ ನೀರು ಹಾಕ್ಲಾರ್ದಿನ ಅನ್ನ ಮಾಡ್ತೀನಿ ತಿಳ್ಕೊಳೋದು. ಯಾವಾಗಿಂದ ದುಗ್ಳಾದೇವಿ ಅಂತ ಒಪ್ಪಿಕೊಂಡ್ಲು, ಅವಾಗಿಂದ ಆಕಿನ ಕೈಯಾಗಿಂದ ಅಕ್ಕಿ ಗಂಟೆಂದ ಕೊಟ್ಟ. ಯಾವಾಗ ಒಳಗೆ ಹೋದ್ಲು, 5 ನಿಮಿಷ ಆಯಿತು, 15 ನಿಮಿಷ ಆಯಿತು, ಅರ್ಧ ತಾಸು ಆಯಿತು, ಒಂದು ಪೌಣೆ ಗಂಟೆ ಆಗಿರಬೇಕು. ಏನ್ರಿ ಒಂದು ಬೊಗಣೆಯಿಂದ ತೊಗೊಂಡು ಯಾವಾಗಿಂದ ಬಂದು ಅವನ ಎದುರಿಗಿಂದ ಇಟ್ಲು. ಮ್ಯಾಲ ಪ್ಲೇಟ್ ಮುಚ್ಚಿದ್ದಿತ್ತು. ಯಾವಾಗಿಂದ ಪ್ಲೇಟನ್ನು ಮುಚ್ಚಿದ್ದಿತ್ತು, ಅದ್ರ ಮೇಲಿಂದ ಬೊಗಣಿ ತಂದು ಎದುರಿಗಿಂದ ಇಟ್ಲು. ಯಾವಾಗಿಂದ ಪ್ಲೇಟ್ ತೆಗೆದು ನೋಡ್ತಾನ, ಏನ್ರಿ ಕುದ್ದಿದ್ದಿಂದ ಉಗ ಬರ್ಲಕ್ಕತ್ತದ. ಅನ್ನ ಒತ್ತಿಂದ ಹೆಚ್ಚಿಗೆ ನೋಡ್ದ, ಅನ್ನ ಕುದ್ದಿತ್ತು, ಅನ್ನ ಸುಡ್ತಿತ್ತು. ಅವಾಗಿಂದ ದುಗ್ಳಾದೇವಿಗಿಂದ ಕೇಳ್ತಾನೆ, ಯಾರು? ದಾಶಿಮಾರ್ಯ. ಅಲ್ಲ, ನನ್ನ ನಿಯಮ ಏನು, ನಾನು ಏನು ಹೇಳೀನಿ, ನೀರು ಹಾಕ್ಲಾರ್ದಿನ ಅನ್ನ ಮಾಡಿದ್ರೆ ಮಾತ್ರ ನಿನ್ನನ್ನು ಮದುವೆ ಮಾಡ್ಕೋತೀನಿ ಅಂತ ಹೇಳಿನಿ. ಅನ್ನರೇ ಕುದ್ದದ, ಅನ್ನ ಸುಡ್ಲಿಕ್ಕತ್ತದೆ, ಹಾಗಾದ್ರೆ ನೀನು ಏನು ಹಾಕ್ಯಂದ ಅನ್ನ ಮಾಡಿದೆ ಎತ್ಕೊಂಡು ಕೇಳಿದಾಗ ಅವಾಗ ದುಗ್ಳಾದೇವಿ ಅಂತೇಳ, ಸ್ವಾಮಿ ನಾನು ನೀರು ಹಾಕ್ಯಂದ ಅನ್ನ ಮಾಡಿಲ್ಲ, ನಾನು ಗುರುವಿನ ಪಾದೋದಕ್ಕೆ ಹಾಕ್ಯಂದ ಅನ್ನ ಮಾಡೀನಿ ಅಂತ ಹೇಳ್ತಾಳ. ಏನ್ರಿ ಗುರುವಿನ ಪಾದೋದಕ್ಕೆ ಹಾಕ್ಯಂದ ಅನ್ನ ಮಾಡಿ ತೇತೇನ್ರಿ? ನಿಮ್ಮ ಮನೆಯಾಗಿರುತ್ತಾನ ನೀರಾಗಿನೇ ಇರ್ತದ, ಮಠಕ್ಕೆ ಹೋಗುತ್ತಾನೋ ನೀರಾಗೇ ಇರ್ತದ. ಯಾವಾಗಿಂದ ಮಠಕ್ಕೆಂದ ಹೋದ ಬಳಿಕ ಒಬ್ಬ ಗುರುವಿನ ಪಾದದ ಮೇಲೆ ಬಿದ್ದು ಯಾವಾಗಿಂದ ಕೆಳಗೆ ಗಂಗಾಳದಾಗಿಂದ ಬೀಳ್ತದಲ್ಲ, ಅದಕ್ಕೆ ಯಾರೂ ನೀರು ಹತ್ಕೊಂಡು ಅನ್ನಂಗಿಲ್ಲ. ಅಂತೀರ ನೀವು? ನೀರು ಅನ್ನಂಗಿಲ್ಲ. ಏನಂತೀವಿ ಏನ್ರಿ? ಅದಕ್ಕೆ ನೂರಾರು ಹೆಸರುಗಳದಾವ. ಧೂಳು ಪಾದಕ ಅಂತಾರ, ಏನ್ರಿ ಪಾದೋದಕ ಅಂತಾರ, ತೀರ್ಥ ಹತ್ಕೊಂಡು ಅಂತಾರ. ಯಾವಾಗಿಂದ ಆಕೆ ದುಗ್ಳಾದೇವಿ ಏನಂತಾಳಲ್ಲ, ಆಕೆ ಏನು ಮಾಡ್ಯಾಳ, ಇವ ಅಕ್ಕಿ ಗಂಟೆಂದ ಕೊಟ್ಟ ಬಳಕ ಅದನ್ನು ತೊಗೊಂಡಂದ ಸೀದಾ ಏನ್ರಿ ಮನ್ಯಾಗಿಂದ ಇಟ್ಟು ಒಂದು ತಮಗೆ ನೀರ ಗಂಗಾಳ ತೊಗೊಂಡು ಊರಾಗಿನ ಮಠಕ್ಕೆಂದ ಹೋಗ್ಯಾಳ. ಹೋಗಿ ಗುರುವಿನ ಪಾದ ತೊಳ್ಕೊಂಡು ಅದೇ ನೀರು ತೊಗೊಂಡು ಬಂದು ಅಕ್ಕಿಗೆಂದ ಹಾಕಿ ಅನ್ನ ಮಾಡ್ಯಾಳ. ಅದಕ್ಕಾಗಿ ನಂತಾಳೆ, ನಾನು ನೀರು ಹಾಕ್ಯಂದ ಅನ್ನ ಮಾಡಿಲ್ಲ, ಒಬ್ಬ ಗುರುವಿನ ಪಾದೋದಕ್ಕೆ ಹಾಕ್ಯಂದ ಅನ್ನ ಮಾಡಿ ನಿಂತುಕೊಂಡು ಹೇಳೋದು. ಅವಾಗಿಂದ ದಾಶಿಮಾರಿ ಅಂತಾನೆ, ನಾನು ಮದುವೆ ಅಂತ ತಗೊಂಡು ಆಗೋದಾದ್ರೆ ನಿನ್ನೆ ಮದುವೆ ಮಾಡ್ಕೊಂಡ. ಜಗತ್ತಿನಾಗ ಇರದೇ ಇರ್ತಕ್ಕಂಥ ಯಾವ ದಂಪತಿಗಳು ಕೂಡ ಅವರಂಥವ್ರಿಲ್ಲ. ಏನ್ರಿ ಇಡೀ ಜಗತ್ ಪ್ರಸಿದ್ಧ ಆಗಿ ಹೋಗಿರ್ತಕ್ಕಂಥ ಇಡೀ ನಮ್ಮ ಭಾರತ ದೇಶದೊಳಗೆ ವಚನ ಸಾಹಿತ್ಯಗಳನ್ನು ಪ್ರಪ್ರಥಮದೊಳಗೆ ವಚನ ಸಾಹಿತ್ಯವನ್ನು ಬರೆದಿರ್ತಕ್ಕಂಥವನ್ನ ಜೇಡರ ದಾಶಿಮಾರ್ಯ. ಕಲ್ಪನೆ ಇರಲಿ. ಅಂದ ಜೇಡರ ದಾಶಿಮಾರ್ಯ ಏನ್ರಿ ನೀರು ಹಾಕ್ಲಾರ್ದಿನ ಅನ್ನ ಮಾಡಿದ್ರ ಎದುರು ಸಲುವಾಗಿ ಎತ್ತುಕೊಂಡ ಕೇಳಿದ್ರ ಆಕಿನ ಬಲ್ಲಿ ಧರ್ಮ ಗುಣ ಐತೇನಿಲ್ಲ ಅನ್ನೋದನ್ನು ಹೆಣ್ಣಿನ ಗುಣಗಳನ್ನು ಪರೀಕ್ಷೆ ಮಾಡೋದು.
ಈಗ ನಂಗೆಂದ ಬರೀ ಮಾರಿ ನೋಡೋಣ ಯಾಕೋ ಹೆಂಗಳ ಮತ್ತಳಕ ಇದು ಇಲ್ಲ. ಅವಾಗ ಹೆಣ್ಣಿನ ಗುಣಗಳನ್ನು ಪರೀಕ್ಷೆ ಮಾಡ್ತಿದ್ರು. ಇವತ್ತಿನ ದಿನಮಾನದಾಗ ಏನ್ರಿ ಯಾ ಗುಣ ಇಲ್ಲ ಏನೂ ಇಲ್ಲ, ನೇರವಾಗಿ ಹೋದಕ್ಕೆ ಹಿಂಗ್ರಿ ಹಿಂಗೆ ಇಲ್ಲಿ ಏನಂತೀವಿ ಇಲ್ಲಿ ಊರು ಯಾವ್ದ್ರಿ ಇದು ಶಿರ್ವಾಳದಾಗ ಒಂದು ಕನ್ಯಾ ಅದ ತಂದ್ಕೊಳ ಏಟ್ ಕೊಡ್ತಾವ ಅಥವಾ ಇಲ್ಲೇ ನೋಡ್ರಿ ಏನು ನೀವು ಯಾಕ್ರೆ ಅಂತಾರಿಲ್ಲ ಶಿರ್ವಾಳದಾಗ ಒಂದು ಕನ್ಯಾ ಅದ ನೋಡು ಅದು ಇನ್ನೂ ಆಕಿನ ಮಾರಿ ನೋಡಿಲ್ಲ ಏನೂ ಇಲ್ಲೇ ಇಲ್ಲ ಏನ್ರಿ ಇವ ಇಲ್ಲೇ ಕೂತ್ಕೊಂಡು ಕೇಳ್ತಾನೆ ಏಟ್ ಕೊಡ್ತಾವ ಆತ. ಪರಿಸ್ಥಿತಿ ಎಲ್ಲಿಗೆ ಬಂದದ ತಗೊಂಡದ ಕೇಳಿದ್ರೆ ಒಂದು ಕಡೆಗೆ ರೊಕ್ಕದ ಮೇಲೆ ಬಂದದ, ಒಂದು ಕಡೆಗೆ ಅಂದ್ರೆ ರೂಪದ ಮೇಲೆ ಬಂದದ. ಇದು ಗುಣ ಏನ್ಯಾಕೆ ಇರುವಲ್ಯಾಕ ಏನ್ರಿ? ನಾ ಮೊನ್ನೆ ಒಂದು ಉದಾಹರಣೆ ಹೇಳಿದೆ ಗೊತ್ತದ ನಿಮ್ಗೆ ಏನ್ರಿ? ನೋಡಕ್ಕೆ ಅಂದ್ರೆ ಅಲಮಾರಿ ಬೇಕಾದಷ್ಟು ಚಂದದ ಕರೆ ಒಳಗೆ ಒಂದು ಹರಕ್ ಮರ ಇದ್ದಂಗಿದ್ರ, ಮಂಡ ಕಸಬರಿಗಿದ್ದಂಗಿದ್ರ, ಹೌದಲ್ರಿ? ಹಂಗಲ್ಲದು. ಅದನ್ನ ಹರಕ್ ಮರ ಇಟ್ಟಂಗೆ ನಾವು ಅಲಮರಿಗೆ ಅಂದ್ರೆ ಇಟ್ಟಿವೆ ತಿಕ್ಕೊಂಡ್ರ ಅಲಮರಿಗೆ ಅಂದ್ರೆ ಹೆಂಗೆ ಕಿಮ್ಮತ್ ಬರಲ್ಲೋ, ಹೆಣ್ಣು ಬೇಕಾದಟ್ಟು ಅಂದ್ರೆ ರೂಪವತಿ ಇರ್ಲಕ್ಕ, ಹೆಣ್ಣು ಬೇಕಾದಟ್ಟು ಸೌಂದರ್ಯವತಿ ಇರ್ಲಕ್ಕ, ಒಳಗೆ ಮಾತ್ರ ಅಂದ್ರೆ ಸದ್ಗುಣಗಳಿದ್ದಾಗ ಮಾತ್ರ ನಿನ್ನ ಮನೆತನದೊಳಗೆ ಅಂದ ಚೆನ್ನಾಗಿ ಅಂದ ಸಂಸಾರ ನಡೀತದೆ ಹೊರತಾಗಿ ಅಪ್ಪಿ ಹೆಣ್ಣಿನ ಮನಸ್ಸಿನೊಳಗೆ ಕೆಟ್ಟ ಗುಣ ಇತ್ತು ಒತ್ತಿಕೊಂಡ್ರೆ ಆ ಮನೆತನ ಎಂದೂ ಕೂಡ ಚೆನ್ನಾಗಿ ನಡೆಯಲ್ಲ. ಹೆಣ್ಣಿನ ಗುಣ ನೋಡ್ರಿ, ಹೌದಲ್ರಿ? ಹೆಣ್ಣಿನ ಗುಣ ನೋಡಿ ನಾವು ಮದುವೆ ಮಾಡ್ಕೊಂಡಿವತ್ತಂದ್ರೆ ಸಾವಿರಾರು ವರ್ಷ ನನ್ನ ಸಂಬಂಧ ಇರ್ತದ. ಎಲ್ಲರೂ ಬರೀ 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿದಾಗ ನಾವು ಹುಂಡಕ್ಕಾಗಿಂದ ನಾವು ಮದುವೆ ಮಾಡ್ಕೊಂಡಿವಿ ತಿಳ್ಕೊಂಡ್ರೆ ಆ ರೊಕ್ಕ ಎಲ್ಲಿತಾನೆ ಇರ್ತದ್ರಿ? ಎಲ್ಲಿತಾನೆ ಇರೋದು ಅದು ಹೇಳಿ ನೋಡೋಣ. ಏನು ಕಾಲಿಂದ ಬಿದ್ದಿರ್ತದೆ ಆಕೆ ಹೆಣ್ಣು ತಂದಿರ್ತಕ್ಕಂಥ ಹಣ ಏನಿರಂಗಿಲ್ಲ. ಅದೇ ಲಗ್ನದಾಗಿಂದ ಖರ್ಚಾಗಿ ಹೋಗೋದು, ಮತ್ತೆ ಸಾಲ ಮಾಡಿ ಏನ್ರಿ ಅದ್ದೂರಿಯಾಗಿ ಮದುವೆ ಮಾಡಿಕೊಂಡು ಮತ್ತು ಮುಂದೆ ಬಂದ ಕಿರಿಕಿರಕ್ಕವಿಲ್ಲ. ಅದಕ್ಕಾಗಿ ಇವತ್ತಿನ ದಿನಮಾನದಾಗ ಮದುವೆ ಮಾಡ್ಕೊಳ್ತಕ್ಕಂಥವ್ರು ಹೆಣ್ಣಿನಿಂದ ಹಣ ನೋಡೋಕ್ಕಿಂದ ಹೋಗ್ಬೇಡ್ರಿ, ಹಣ್ಣಿನಿಂದ ಬಂಗಾರ ನೋಡೋಕ್ಕಿಂದ ಹೋಗ್ಬೇಡ್ರಿ. ಹೆಣ್ಣಿನಿಂದ ನಾವು ಏನು ಬಯಸ್ಬೇಕಂತ ಗುಣ ಕೇಳಿದ್ರೆ ಅವಳಲ್ಲಿರ್ತಕ್ಕಂಥ ಒಳ್ಳೆ ಸದ್ಗುಣಗಳನ್ನು ಬಯಸ್ಬೇಕೇ ಹೊರತಾಗಿ ನಾವು ಹಣ ಬಂಗಾರ ಬಯಸೋದಲ್ಲ. ಹೆಂಗ ಯಾವುದ್ರ ಕೂಡ ಬಯಸ್ತಾರೆ ಹೇಳ್ದಂಗೆ ಅವತ್ತಿನ ದಿನಮಾನದೊಳಗೆ ಮಲ್ಲಮ್ಮಿಗೆ ನೋಡಕ್ಕೆ ಬರ್ತಿದ್ರು. ಯಾರು ಬಂದಾರ ತಗೊಂಡ ಕೇಳಿದ್ರೆ ಅವತ್ತಿನ ದಿನಮಾನದಾಗ ಅದೇ ಕಡಪ ಜಿಲ್ಲೆ ಒಳಗಿರ್ತಕ್ಕಂಥ ಯಾವ ಸಿದ್ದಾಪುರ ತಗೊಂಡಂಥ ಊರ, ಆ ಊರೊಳಗೆ ಹೇಮರೆಡ್ಡಿ ಮತ್ತು ಪದ್ಮಾವತಿ ಅಂತಕ್ಕಂಥ ದಂಪತಿಗಳು ಎಲ್ರಿ ಅಲ್ಲೇ ಆಂಧ್ರದೊಳಗನೆ ಕಡಪ ಜಿಲ್ಲೆದೊಳಗನೆ ಸಿದ್ದಾಪುರ ತಗೊಂಡಂಥದ್ದು ಅದನ್ನೂ ಕೂಡ ಚಿಕ್ಕದಾಗಿರ್ತಕ್ಕಂಥ ಗ್ರಾಮ. ಯಾವಾಗಿಂದ ಸಣ್ಣದಾಗಿರ್ತಕ್ಕಂಥ ಗ್ರಾಮ, ಆ ಗ್ರಾಮದೊಳಗಿಂದ ರೆಡ್ಡಿ ಮನೆತನದೊಳಗಿರ್ತಕ್ಕಂಥ ಅವ್ರ ಮನೆತನ ಯಾವ ಮನೆತನ ತಗೊಂಡು ಕೇಳಿದ್ರೆ ಹೇಮರೆಡ್ಡಿ ಎತ್ತಿಕೊಳ್ಳೋದು ಏನ್ರಿ? ಅವ್ರದ್ದು ಮೂಲಂದ ಈಗ ಹೆಂಗೆ ಪಾಕನಾಕ ರೆಡ್ಡಿ ಏನ್ರಿ, ಮಠಮಠ ರೆಡ್ಡಿ, ಚುಟುಮುಟ್ ರೆಡ್ಡಿ, ಯಲಮ ರೆಡ್ಡಿ ಹಿಂಗೆಲ್ಲ ಇರ್ತಾವಲ್ಲ, ಅವ್ರ ಮನೆತನಕ್ಕೆ ಅದು ಹೇಮರೆಡ್ಡಿ. ಅದೇ ಹೆಸರನ್ನೇ ಅವನಿಗೆ ಇಟ್ಟಿದ್ರು. ಯಾರಿಗೆ? ಹೇಮರೆಡ್ಡಿ. ಅವನ ಹೆಂಡತಿ ಆಗಿರ್ತಕ್ಕಂಥವಳು ಪದ್ಮಾವತಿ. ಯಾವಾಗಿಂದ ಪದ್ಮಾವತಿ ಮತ್ತು ಹೇಮರೆಡ್ಡಿಗೆ ಏನ್ರಿ 5 ಜನ ಮಕ್ಕಳು, 5 ಜನ ಮಕ್ಕಳು, 3 ಮಂದಿ ಗಂಡಸು ಮಕ್ಕಳು, 2 ಹೆಣ್ಮಕ್ಳು ಏನ್ರಿ? 3 ಜನ ಗಂಡಸು ಮಕ್ಕಳದಾರ, 2 ಹೆಣ್ಮಕ್ಳದಾರ. ಅದ್ರೊಳಗೆ ಕೊನೆಯದಾಗಿಂದ 2 ಮದುವೆ ಆಗಿತ್ತು. ಆದ್ರೆ ಕೊನೆದವಾಗಿರ್ತಕ್ಕಂಥವು ಯಾರು ಒತ್ತಿಕೊಂಡೋದಕ್ಕೆ ಕೇಳಿದ್ರೆ ಭರಮರೆಡ್ಡಿ ಎತ್ತಿಕೊಂಡಂದು. ಇವ ಯಾರು ಒತ್ತಿಕೊಂಡೋದಕ್ಕೆ ಕೇಳಿದ್ರೆ ಹುಚ್ಚನಾಗಿರ್ತಕ್ಕಂಥವು ನೋಡ್ರಿ. ಎಲ್ಲಕ್ಕಿಂತ ಕೊನೆ ಮಗ